ಗರ್ಜಿಸೋರು ರಾಜಕಾರಣಿಗಳಿಂದನೇ ಈ ಹನಿ ಟ್ರ್ಯಾಪ್ ಆಗೋದು. ಈ ರಾಜಕಾರಣಿಗಳು ಖಾಸಗಿ ಬದುಕಿಗಿಂತ ವಿ ಆರ್ ಮೋರ್ ನೆಸೆಸರಿ ಥಿಂಗ್ಸ್ ಅಬೌಟ್ ಪೀಪಲ್ಸ್ ಲೈಫ್ಸ್. ಈ ಏನಾದರೂ ಒಂದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಏನಾದರೂ ನಡೆದ್ರೆ ಇದು ಒಂದು ಅತ್ಯಾಚಾರ ಅಲ್ಲ. ಇದು ಸಿನಿಮಾ ಅನ್ನೋದೇ ಒಂದು ಜೂಜು. ಸಿನಿಮಾ ಇಡೀ ಇಂಡಸ್ಟ್ರಿನೇ ಒಂದು ಜೂಜು. ಅದು ಮೇಕೆದಾಟು ಅನ್ನೋದು ನಾವು DK ಅಂತಾನೆ ಕರಿತೀವಿ. ಆ ಮೇಕೆದಾಟು ಅನ್ನೋದು 9 ರಿಂದ 10 ಸಾವಿರ ಕೋಟಿ ಇವಾಗ ಶುರುವಾದ ಕಾಂಟ್ರಾಕ್ಟರ್ಸ್ಗೋಸ್ಕರ, ಬಿಸ್ನೆಸ್ ಇಂಟ್ರೆಸ್ಟ್ಗೋಸ್ಕರ ನಟ್ಟು ಬೋಲ್ಟು ಟೈಟ್ ಅನ್ನೋದು ಇಟ್ಸ್ ಮಿಸ್ಯೂಸ್ ಆಫ್ ಪವರ್ ಅಂತ ನನಗೆ ಅನಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೋದ ಬಜೆಟ್ಗಿಂತ ಈ ಬಜೆಟ್ನಲ್ಲಿ 2% ಅಂತೂ ಎಜುಕೇಷನ್ಗೆ ಕಡಿಮೆ ಮಾಡಿದ್ದಾರೆ. ಸಮಾಜದಲ್ಲಿ ಸಿನಿಮಾ ರಂಗ ಪಡೆದಿರೋ ಜಾಸ್ತಿ, ಸಮಾಜಕ್ಕೆ ಕೊಟ್ಟಿರೋದು ಕಡಿಮೆ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಈಗ ಕೋಲಾಹಲವನ್ನು ಉಂಟು ಮಾಡ್ತಿರುವಂಥದ್ದು, ಸದ್ದು ಮಾಡ್ತಿರುವಂಥದ್ದು CD ಪೆನ್ ಡ್ರೈವ್ ಅಂದರೆ ಏನು ಹನಿ ಟ್ರ್ಯಾಪ್ ಆಗಿರುವಂತಹ ವಿಚಾರ ಸದನದಲ್ಲೂ ಕೂಡ ಗದ್ದಲವನ್ನು ಎಬ್ಬಿಸಿತು. ಈ ಬಗ್ಗೆ ಮಾತನಾಡಲಿಕ್ಕೆ ನಟ ಚೇತನ್ ಅಹಿಂಸ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನನಗೆ ಕೇಳ್ತಾ ಹೋಗ್ತಿದ್ದೀನಿ. ಸರ್, ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮತ್ತು CD ಪೆನ್ ಡ್ರೈವ್ದೇ ಒಂದು ಸದ್ದಾಗ್ತಿದೆ. ರಾಜಕಾರಣಿಗಳು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಯುವಕರಿಗೆ ಅನ್ನುವಂಥದ್ದು, ರಾಜಕಾರಣದಲ್ಲಿ ಏನು ಈ ಥರ ಅಂತ ಹೇಳಿ ನಾನು ಇದು ನೋಡ್ತಾ ಇದ್ದೀನಿ. ಕೆಲವು ದಿನದಲ್ಲಿ ಇದು ಬಹಳ ಸ್ಫೋಟಕವಾಗಿ ಮೀಡಿಯಾದಲ್ಲಿ ಬರ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ಅನ್ನೋದು ನಾವು ವ್ಯಾಖ್ಯಾನಿಸಿದ್ರೆ ಅದು ಒಂದು ಬೇರೆ ಬೇರೆ ಥರ ಒಂದು ಸೆಕ್ಸುವ್ಯಾಲಿಟಿಯಿಂದ ಆಗಿರ್ಬೋದು, ರೊಮ್ಯಾಂಟಿಕ್ ಅಫೇರ್ಸಿಂದ ಆಗಿರ್ಬೋದು, ಒಂದು ಪವರ್ಫುಲ್ ವ್ಯಕ್ತಿಗಳನ್ನು ಬಲೆಗೆ ಬೀಳಿಸ್ಕೊಳ್ಳೋದು ಒಂದು, ಅದು ಬೈ ಡೆಫಿನಿಷನ್. ನಾವು ಇತಿಹಾಸದಲ್ಲಿ ನೋಡಿದ್ರೆ ಈ ಕೋಲ್ಡ್ ವಾರ್ನಲ್ಲಿ KGB ಮತ್ತು ಒಂದು ಎಸ್ಪಿಯನಾಜ್ ಸ್ಪೈ ಏಜೆನ್ಸೀಸ್ ಇದನ್ನೆಲ್ಲ ಬಳಸೋರು. ಬಟ್ ಇವಾಗ ಇವರು ರಾಜಣ್ಣವರು ಹೇಳಿದ್ದಾರೆ ನನಗೆ ಮತ್ತು 48 ಜನ ಇದು ಈ ಥರ ಹನಿ ಟ್ರ್ಯಾಪ್ ಆಗಿದೆ. ನಮಗೆ ಪ್ರಶ್ನೆ ಬರುತ್ತೆ, ನೀವು ಯಾಕೆ ಇನ್ನು ಕೇಸ್ ಅದರ ಬಗ್ಗೆ ಫೈಲ್ ಮಾಡಿಲ್ಲ? ಮತ್ತು ಇದು 48 ಅಂತ ಬಂದಿರೋದು ನೀವು ಯಾವ ಆಧಾರದ ಮೇಲೆ ಇದು ನಿಜವಾಗ್ಲೂ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಬಿಕಾಸ್ ನಮಗೆ ಆಮೇಲೆ ಕೆಲವರು ಹೇಳಿದರೆ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನನಗೂ ಗೊತ್ತು 2 ಹನಿ ಟ್ರ್ಯಾಪ್ ಕೇಸ್ಗಳು ನಡೆದಿದೆ, ಅಥವಾ ಒಬ್ಬರು 2 ಸಲ ಅಂತಲೂ ಹೇಳಿದ್ದಾರೆ. ಇದು ಯಾವ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋ ನನ್ನ ಕುತೂಹಲ. ಆಮೇಲೆ ಯಾರಾದರೂ ಇದರ ಹಿಂದೆ ಭಾಳ ದೊಡ್ಡ ಪ್ರಭಾವಿಗಳು ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ ಅಂದರೆ ಅದರ ಮೇಲೆ ಕಡಿವಾಣ ಹಾಕಲೇಬೇಕು, ಅದರಲ್ಲಿ 2 ಮಾತಿಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್, ದಿಸ್ ಈಸ್ ಕ್ವಶನಬಲ್ ಆ್ಯಕ್ಷನ್ಸ್ ಅಂತ ಹೇಳ್ಬೋದು. ಬಟ್ ಎಷ್ಟೋ ಸರಿ ನನಗೇನು ಕಾಣಿಸುತ್ತೆ ಅಂದರೆ, ಈ ಹನಿ ಟ್ರ್ಯಾಪ್ ಅಂದಾಗ ಪ್ರಭಾವಿ ಗಂಡಸರು, ಎಷ್ಟೋ ಸರಿ ಈ ಪ್ರಭಾವಿ ಗಂಡಸರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನಡೆಯುತ್ತೆ, ನಮಗೆ ಗೊತ್ತಿದೆ. ಬಟ್ ಪ್ರಭಾವಿ ಗಂಡಸರು ಅವರನ್ನೇ ಬಲಿಪಶು ಅಂತ ಹೇಳ್ಕೊಳ್ಳೋಕ್ಕೆ, ಮತ್ತು ಮಹಿಳೆಯರು ನಮ್ಮ ಮೇಲೆ ಎಲ್ಲೋ ಒಂದು ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡೋಕ್ಕೆ ಈ ಒಂದು ಹನಿ ಟ್ರ್ಯಾಪ್ ಒಂದು ಕಾನ್ಸೆಪ್ಟನ್ನು ಒಂದು ಬಲಿಪಶುತನಕ್ಕೆ ಬಳಸ್ಕೊತಾರೆ. ನಾವೇನು ಇವಾಗ ಯಾರು ಮಾಡ್ತಾ ಇದ್ದಾರೆ, ಯಾರು ನಡೀತಾ ಇದ್ದಾರೆ, ಅದು ಬಹಿರಂಗವಾಗಿ ಆಗಬೇಕು ಅಂತ ಒಂದು ಕಂಪ್ಲೇಂಟ್ ಆಗಲಿ. ಬಟ್ ಎಷ್ಟೋ ಸಲ ಏನು ಮಾತಾಡ್ತಾರೆ ನಾವು ಕೇಳಿದ್ದೀವಿ ಅಂದರೆ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಗರ್ಜಿಸೋರು ರಾಜಕಾರಣಿಗಳಿಂದನೇ ಈ ಹನಿ ಟ್ರ್ಯಾಪ್ ಆಗೋದು. ನೀವು ಅಷ್ಟೊಂದು ಜೋರವಾಗಿ ಗರ್ಜಿಸ್ತಾ ಇದ್ದೀರಾ ಈ ರಾಜಕಾರಣಿಗಳು ಅಂದರೆ, ನೀವು ಗರ್ಜನೆಯಿಂದ ಯಾರ್ಯಾರು ಮಾಡ್ತಾ ಇದ್ದರೆ ಕೇಸ್ ಫೈಲ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ. ನಮಗೆ ಬರೀ ಬಾಯಿ ಮಾತಿಂದ 48, 480, 4800 ಈ ಥರ ಸುಮ್ಮನೆ ಏರ್ಸೋದಕ್ಕಿಂತ ನಮಗೆ ಈ ಸಿಚುವೇಶನ್ ಇದ್ದರೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ಕೇಸ್ ಆಗಿಬಿಟ್ಟು ಕಂಪ್ಲೇಂಟ್ ಆಗಿ ಪೊಲೀಸು ಅದು ಯಾವ್ಯಾವ ಥರ ಕ್ರಮ ತೊಗೋಬೇಕು ತೊಗೊಳ್ಳಿ. ಈ ಥರದ್ದು ಇದು ಏನು ನನಗೆ ಕಾಣಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಬೇರೆ ಬೇರೆಯವ್ರ ಮೇಲೆ ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳಕ್ಕೆ, ಯಾಕಂದರೆ ಒಂದು ರಾಜಕಾರಣಿ ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಆರೋಪ ಹೊರಿಸೋದಾಗಿರ್ಬೋದು, ಅಥವಾ ಒಂದೊಂದು ಪಕ್ಷದ ಒಳಗಿರೋ ಫ್ಯಾಕ್ಷನ್ಸ್ಗಳು, ಇಲ್ಲ ನನಗೆ ಈ ಫ್ಯಾಕ್ಷನ್ ವಿರುದ್ಧ ನಾನಿದ್ದೀನಿ, ನನಗೆ ಇದು ಬೆಳಿಬೇಕು ಅಂತ ಅದು ಒಳಗಡೆ, ಅದಕ್ಕೋಸ್ಕರ ಇದು ಬಳಕೆ ಆಗ್ತಾಯಿದೆ ಹೊರತು ನಿಜವಾದ ಸಮಸ್ಯೆನ ಬಗೆಹರಿಸಲಾಗ್ತಾ ಇಲ್ಲ. ನನಗೆ ಇದು ಒಂದು ಪುರುಷ ಪ್ರಧಾನದ ಮನಸ್ಥಿತಿ ಆಗಬಾರದು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಸರ್, ಈಗ ರಾಜ್ಯದ ಏಳಿಗೆ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಗರ್ಜಿಸಬೇಕು, ಈ ರೀತಿಯಾದಂತಹ ಒಂದು ಸಮಯ ವ್ಯರ್ಥ. ಈಗ ಸದನದಲ್ಲೂ ಕೂಡ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಯಿತು. ಸುಮಾರು 18 ಜನ ಶಾಸಕರನ್ನು ಕೂಡ ಮನತನ್ನು ಕೂಡ ಮಾಡಿದ್ರು ಸದನದಿಂದ. ಏನಿದು ರಾಜಕಾರಣಿಗಳು ಏನು ಸಂದೇಶ ಕೊಡ್ತಿದ್ದಾರೆ ಯುವ ರಾಜಕಾರಣಿಗಳಿಗೆ ಅನ್ನುವಂಥದ್ದು? ನಮಗೆ ಪಾಲಿಟಿಕ್ಸ್ನಲ್ಲಿ ನಮಗೆ ಎಷ್ಟೇ ಒಂದು ಸಮಾಜಮುಖಿಯಾಗಿ ವಿಚಾರ ಮಾಡೋದಕ್ಕಿಂತ ಪರ್ಸ್ನಲ್ ಲೈಫ್ಸ್ಗಳ ಬಗ್ಗೆ ಒಂದು ರೀತಿ ಒಬ್ರಿಗೊಬ್ರದ್ದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಮತ್ತು ಅದು ಮೀಡಿಯಾದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಜನರಿಗೂ ಅದು ಒಂದು ರೀತಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಾವು ಆ್ಯಸ್ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್, ಇನ್ ಇನ್ಫ್ಲೂಯೆನ್ಸ್, ಯಾರು ಒಂದು ರೀತಿ ಒಳ್ಳೆ ಸಂದೇಶ ಸಾರಬೇಕು, ಯಾರು ಒಂದು ರೀತಿ ಜನರಿಗೆ ಜೀವನದ ಏಳಿಗೆ ಕೆಲಸ ಮಾಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಜನಪರವಾದ ಯೋಜನೆ ಮುಖಾಂತರ ಫೋಕಸ್ ಮಾಡೋದು ಭಾಳ ಮುಖ್ಯ. ಸೊ ಆ ರೀತಿ ಆಗೋದು ಭಾಳ ಮುಖ್ಯ. ಇದು ಒಂದು ರೀತಿ ಇಟ್ಸ್ ನಾಟ್ ದ ರೈಟ್ ಪ್ರಯಾರಿಟೀಸ್ ಅಂತ ಹೇಳ್ತೀನಿ. ಬಟ್ ನನಗೆ ಹೇಳೋ ಪ್ರಕಾರ ಈ ಏನಾದರೂ ಒಂದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಏನಾದರೂ ನಡೆದ್ರೆ ಇದು ಒಂದು ಅತ್ಯಾಚಾರ ಅಲ್ಲ. ಇದು ಯಾರೋ ಬಂದು ಬಲವಂತ ಮಾಡಿ ನಿಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡೋದಲ್ಲ. ಯಾರಾದರೂ ಇದನ್ನು ಒಪ್ಕೊಂಡು ಸಂಬಂಧ ಮಾಡಿದ್ದಾರೆ ಅಂದರೆ
ಅವರಲ್ಲೂ ಎಲ್ಲೋ ಒಂದು ಕಡೆ ಈ ನೈತಿಕತೆಯ ಪ್ರಶ್ನೆಗಳು ಬರುತ್ತೆ. ಇದು ಯಾಕೆ ಸಂಸಾರ ಎಲ್ಲ ಇದ್ದು ಕೂಡ ನೀವು ಈ ರೀತಿ ಮಾಡ್ತಿದ್ದೀರಾ, ನೀವು ಒಳ್ಳೆ ಸಂದೇಶ ಖಾಸಗಿ ಜೀವನದಲ್ಲೂ ಒಳ್ಳೆ ಸಂದೇಶ ಸಾರ್ತಾ ಇದ್ದೀರಾ ಅಂತ ಪ್ರಶ್ನೆಗಳು ಬರ್ತವೆ. ಸೊ ನಮಗೆ ಈ ಪ್ರಶ್ನೆಗಳು, ಎಥಿಕ್ಸ್ ಇನ್ ಪಾಲಿಟಿಕ್ಸ್ ಭಾಳ ಮುಖ್ಯ. ಎಥಿಕ್ಸ್ ಅನ್ನೋದು ಕರಪ್ಷನ್ ವಿಚಾರದಲ್ಲಿ ಎಥಿಕ್ಸ್ ಆಗಿರ್ಬೋದು, ಈ ಒಂದು ನೈತಿಕ ಸಂಬಂಧಗಳು ಮೀರಿ ಕ್ವೆಶ್ಚನಬಲ್ ಪ್ರಶ್ನಾರ್ಹ ಸಂಬಂಧಗಳಾಗಿರ್ಬೋದು, ಇದೆಲ್ಲ ನಮಗೆ ಪ್ರಶ್ನೆ ಬರಬೇಕು. ಅದೆಲ್ಲ ಜೀವನದಲ್ಲಿ ಒಂದು ಸಾಮಾಜಿಕದ ವಿಕಾಸದ ಜೊತೆ ವೈಯಕ್ತಿಕ ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿರಬೇಕು. ಬಟ್ ನನಗೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕವರೇಜ್ ಸಿಗ್ತಾ ಇದೆ, ಜಾಸ್ತಿ ಅಟೆನ್ಷನ್ ಸಿಗ್ತಾ ಇದೆ, ಅದು ಅಗತ್ಯಕ್ಕಿಂತ ಜಾಸ್ತಿ ಮುಖ್ಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಇಟ್ಸ್ ಮೋರ್ ಆಫ್ ಎಕ್ಸಾಜರೇಟೆಡ್ ಸೆನ್ಸೇಷನಲೈಸ್ ನ್ಯೂಸ್ ಆಗ್ತಾ ಇದೆ ಹೊರತು ನಮ್ಗೆ ನಿಜವಾದ ಪ್ರಯಾರಿಟೀಸ್ ನಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು, ನಮ್ಗೆ ಅನೇಕ ರೀತಿಯಲ್ಲಿ ವಿಚಾರಗಳು ಸಮಸ್ಯೆಗಳಿದೆ, ಅದನ್ನು ನಾವು ಸರಿಪಡಿಸ್ಬೇಕು. ಈ ರಾಜಕಾರಣಿಗಳು ಖಾಸಗಿ ಬದುಕಿಗಿಂತ ವಿ ಹ್ಯಾವ್ ಮೋರ್ ನೆಸೆಸರಿ ಥಿಂಗ್ಸ್ ಅಬೌಟ್ ಪೀಪಲ್ಸ್ ಲೈಫ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಏನೋ ಬೆಡ್ಡಿಂಗ್ ಆ್ಯಪ್ಗಳಿಗೆ ಒಂದಷ್ಟು ಏನೋ ಪ್ರಮೋಷನ್ ಮಾಡಿರುವಂಥದ್ದು, ಈ ಬಗ್ಗೆ ಏನೋ ಹೈದರಾಬಾದ್ನಲ್ಲಿ 25 ಜನ ಸ್ಟಾರ್ ನಟ ನಟಿಯರ ವಿರುದ್ಧ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಎಷ್ಟೋ ಜನ ಯುವಕರು ಬಲಿ ಆಗ್ತಾಯಿದ್ದಾರೆ. ಈಗಾಗಲೇ IPL ಪ್ರಾರಂಭವಾಗಿರುವಂಥದ್ದು. ಅದೇ ರೀತಿ ಅನೇಕವಾದಂತಹ ಒಂದು ಆ್ಯಪ್ಗಳು, ಬೆಡ್ಡಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು? ಪ್ರಜಾಪ್ರಭುತ್ವದಲ್ಲಿ ನಮಗೆ ಬೆಟ್ಟಿಂಗ್ ಮಾಡೋ ಹಕ್ಕಿದೆ. ಫಾರ್ ಎಕ್ಸಾಂಪಲ್, ಸಿನಿಮಾ ಅನ್ನೋದೇ ಒಂದು ಜೂಜು, ಇಡೀ ಇಂಡಸ್ಟ್ರಿನೇ ಒಂದು ಜೂಜು. ಸೊ ಆ ರೀತಿ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ಸಿನಿಮಾದ ರೀತಿ ಸಮಾಜದಲ್ಲೂ ಕೂಡ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ಇದ್ದಾವೆ. ಆ್ಯಂಡ್ ದೇರ್ ಇಸ್ ಅ ರೈಟ್ ಫಾರ್ ಬೆಟ್ಟಿಂಗ್ ಆ್ಯಪ್ಸ್ ಟು ಎಕ್ಸಿಸ್ಟ್ ಅನ್ನೋದು ನನ್ನ ವಾದ. ಆದರೆ ಸರ್ಕಾರ ಆ ಒಂದು ಸ್ವಾತಂತ್ರ್ಯ ಅನ್ನೋದು ಬಿಟ್ಟು ಜೊತೆ ಜನರಿಗೆ ಜಾಗೃತಿ ಮಾಡಿ ಇದರ ಅಪಾಯಕಾರಿ ಎಷ್ಟಿದೆ, ಇದರಿಂದ ಸಮಸ್ಯೆಗಳು ಏನೇನಾಗುತ್ತೆ, ಇದರಿಂದ ನೀವು ಅದನ್ನು ಇದರಿಂದ ದಿಕ್ಕು ತಪ್ಪಿಸದೆ ನೀವು ರೈಟ್ ಫೋಕಸ್ ಮಾಡಬೇಕು ಅಂತ ಜಾಗೃತಿ ಮೂಡಿಸೋದು ಕೂಡ ಸರ್ಕಾರದ ಕರ್ತವ್ಯ. ಸೊ ಇಟ್ಸ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದ ರೈಟ್ ಟು ಯೂಸ್, ದಿ ಇನ್ಸೈಟ್ ನಾಟ್ ಟು ಯೂಸ್ ಅನ್ನೋದು ಕೂಡ ಎರಡು ಸರ್ಕಾರದ ಜವಾಬ್ದಾರಿ. ನನಗೇನಿಸುತ್ತೆ ಅಂದರೆ ಈ ಒಂದು ಸಿನಿಮಾ ಸ್ಟಾರ್ಗಳು ಇದರ ಮೇಲೆ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳು ದುಡ್ಡುಗೋಸ್ಕರ ಮಾಡ್ತಿರೋದು ಒಳ್ಳೆ ಸಂದೇಶ ಅಲ್ಲ. ಅಂದರೆ ಅವ್ರು ದುಡ್ಡುಗೋಸ್ಕರ ಅವ್ರ ದುಡ್ಡುಗೋಸ್ಕರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ, ಜಾಹೀರಾತು ಕೊಡ್ತಾ ಇದ್ದಾರೆ. ಮತ್ತು ಅದು ಇಟ್ಸ್ ನಾಟ್ ದ ರೈಟ್ ಕೈಂಡ್ ಆಫ್ ಪ್ರಾಡಕ್ಟ್ ಫಾರ್ ಒಳ್ಳೆ ಸಂದೇಶ ಹೇಳಲ್ಲ ಅನ್ನೋದು ನಿಜ. ಆದರೆ ಅವ್ರು ಆ ರೀತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಸರ್ಕಾರನೇ ಟಾರ್ಗೆಟ್ ಮಾಡೋದು ಅದು ಸರಿ ಅನಿಸಲ್ಲ ನನ್ನ ಪ್ರಕಾರ. ಯಾಕಂದರೆ ಅದೆಲ್ಲೋ ಒಂದು ಕಡೆ ಅವರು ಫ್ರೀಡಮ್ ಟು ಚೂಸ್ ಇದೆ, ಅವರಿಗೆ ಫ್ರೀಡಮ್ ಟು ರೈಟ್ ಇದೆ. ನಮಗೆ ಇವಾಗ ಒನ್ ಇಟ್ಸ್ ಸಮಥಿಂಗ್ ಈಸ್ ಲೀಗಲ್, ಇವಾಗ ಕರ್ನಾಟಕದಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ ಲೀಗಲ್ ಇದೆ. ಬೆಟ್ಟಿಂಗ್ ಆ್ಯಪ್ಸ್ ಲೀಗಲ್ ಇದ್ದಾಗ ಅದಕ್ಕೆ ಯಾರು ಬೇಕಾದ್ರೂ ಪ್ರಚಾರ ಮಾಡೋ ಹಕ್ಕಿದೆ. ಪ್ರಚಾರ ಮಾಡಿದ ತಕ್ಷಣ ಅದು ಒಳ್ಳೆಯ ಸಂದೇಶ ಇಲ್ಲ ಅಂತ ಹೇಳ್ಬೋದು. ಬಟ್ ಅದರ ಮೇಲೆ ನೀವು ಏನಾದರೂ ಒಂದು ಬ್ರಹ್ಮಾಸ್ತ್ರ ಬಿಟ್ಟರೆ ಅಥವಾ ಏನಾದರೂ ಅದರ ಮೇಲೆ ಕ್ರಮ ತೊಗೊಳಕ್ಕೆ ಹೋದರೆ ದ್ಯಾಟ್ ಈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮೇಲೆ ಉಲ್ಲಂಘನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ನಿಮಗೂ ಕೂಡ ಗೊತ್ತಿದೆ, DCM DK ಶಿವಕುಮಾರ್ ಅವರು ನಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕನ್ನುವಂಥದ್ದು ವಿಚಾರಗಳು ಒಂದಷ್ಟು ಸಂಚಲನ ಹಬ್ಬಿಸ್ತು ಸಿನಿಮಾ ರಂಗದಲ್ಲಿ. ಏನು ಹೇಳಿಕ್ಕೆ ಬಯಸ್ತೀರಾ DK ಶಿವಕುಮಾರ್ ಅವರ ಈ ಒಂದು ಹೇಳಿಕೆ? ಈ ನಟ್ಟು ಬೋಲ್ಟು ಹೇಳಿಕೆ ನನಗೆ ನಿಜವಾಗ್ಲೂ ಸಮಸ್ಯಾತ್ಮಕ ಹೇಳಿಕೆ ಅಂತ ನನಗನ್ಸುತ್ತೆ. ನನಗೇನಾಗುತ್ತೆ ಅಂದರೆ, ನಮಗೆ ಯಾವುದರ ಮೇಲೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂದರೆ ಕರಪ್ಷನ್ ನಡೀತಿರೋ ಸಮಾಜದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ನಮ್ಮಲ್ಲಿ ನಡೀತಿರೋ ಏನಾದರೂ ಸಮಸ್ಯೆ, ಒಂದು ಭೂ ಮಾಫಿಯಾಗಳಾಗಿರ್ಬೋದು ಅಥವಾ ಪೊಲೀಸು ಅವ್ರು ಕೆಲಸ ಮಾಡೋದು ಬಿಟ್ಟು ಬೇರೆ ಒಂದು ರೀತಿ ಕೆಲಸ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ, ಈ ಥರದಲ್ಲಿ ಅದರ ಮೇಲೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಸಿನಿಮಾ ರಂಗ ಒಂದು ಸಾಫ್ಟ್ ಟಾರ್ಗೆಟ್ ಮೇಲೆ ನಿಮ್ಮ ಒಂದು ಪಕ್ಷದೋ ಅಥವಾ ನಿಮ್ಮ ಒಂದು ವೈಯಕ್ತಿಕವಾದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ನೀವು ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರೆ ಅದು ಇಟ್ಸ್ ಮಿಸ್ಯೂಸ್ ಆಫ್ ಪವರ್, ಇಟ್ಸ್ ಅಟ್ಯಾಕಿಂಗ್ ಸಾಫ್ಟ್ ಟಾರ್ಗೆಟ್ಸ್. ಒಂದು ಉದಾಹರಣೆ ಕೊಡ್ತೀನಿ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಬೇರೆ ಬೇರೆ ಥರ ಒಂದು ಡೈರೆಕ್ಟಾಗಿ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ದಾರೆ. ನೀವು ಯಾವಾಗ ಸರ್ಕಾರದ ಇಡೀ ಪವರ್ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಇರುತ್ತೋ, ಇಡೀ ಗವರ್ಮೆಂಟ್ ನಿಮ್ಮ ಕೈಯಲ್ಲಿರುತ್ತೋ, ಅದನ್ನು ಭಾಳ ಹುಷಾರಾಗಿ ಜವಾಬ್ದಾರಿಯಿಂದ ಭಾಳ ಒಂದು ಸೆನ್ಸಿಟಿವ್ ಆಗಿ ಬಳಸಬೇಕು ಹೊರತು ಆಮೇಲೆ ನಿಜವಾಗ್ಲೂ ಯಾವುದಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅದನ್ನು ಟೈಟ್ ಮಾಡಬೇಕು ಹೊರತು ಈ ಥರ ಸಾಫ್ಟ್ ಟಾರ್ಗೆಟ್ ಮೇಲೆ ಒಂದು ಸ್ವಲ್ಪ ಅದು ಒಂದು ಅಹಂಕಾರದ ಮಾತು ಅನಿಸ್ತು, ಒಂದು ಬೆದರಿಕೆಯಾದ ಮಾತು ಅನಿಸ್ತು, ಒಂದು ಅಧಿಕಾರದ ಮದದ ಮಾತು ಅಂತ ನನಗೆಲ್ಲ ಒಂದು ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಸೊ ಐ ಡೋಂಟ್. ಆ್ಯಂಡ್ ಅದು ಇನ್ನೊಂದು ಅವರ ಕಾರ್ಯಕ್ರಮ, ಅದು ಮೇಕೆದಾಟು ಅನ್ನೋದು ನಾವು DK ದಾಟು ಅಂತಲೇ ಕರಿತೀವಿ. ಆ ಮೇಕೆದಾಟು ಅನ್ನೋದು ಅದು ನೀರಿಗೋಸ್ಕರ ಅಥವಾ ಜನರಿಗೋಸ್ಕರ ಅಥವಾ ರೈತರಿಗೋಸ್ಕರ ಅಲ್ಲ. ಆ ಮೇಕೆದಾಟು ಅನ್ನೋದು 9 ರಿಂದ 10 ಸಾವಿರ ಕೋಟಿ ಇವಾಗ ಶುರುವಾಗೋದು ಕಾಂಟ್ರಾಕ್ಟರ್ಸ್ಗೋಸ್ಕರ, ಬಿಸ್ನೆಸ್ ಇಂಟ್ರೆಸ್ಟ್ಗೋಸ್ಕರ ನಾವು ಪರಿಸರ ಸ್ನೇಹಿ ರೀತಿ ನೀರನ್ನು ತರಬೇಕು. ಅದಕ್ಕೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ ನಾವು ಆ ಯೋಜನೆ ಮಾಡಬೇಕು. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ಜನ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಎಲ್ಲೋ ಒಂದು ಕಡೆ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಒಂದು ರೀತಿ ಅಸ್ತ್ರ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಒಳ್ಳೆ ಮಾತಲ್ಲಿ ಬನ್ನಿ,
ಅವ್ರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈ ರೀತಿ ಒಂದು ರೀತಿ ಫೋರ್ಸ್ ಮಾಡೋದು, ಹೆದರ್ಸೋದು, ಇದು ಒಳ್ಳೆಯ ಸಂದೇಶ ಸಾರಲ್ಲ. ಈ ಬಗ್ಗೆ ಸಾಧು ಕೋಕಿಲ್ ಅವರು ಒಂದಷ್ಟು ಪ್ರತಿಕ್ರಿಯೆ ಕೊಟ್ಟರು. ನಾವು ಕರೆದಿದ್ವಿ, ಕರೆದ್ರೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಕೆಲವೊಂದು ನಟ ನಟಿಯರು ಇಲ್ಲ ಕರೀಲಿಲ್ಲ ನಮಗೆ, ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ನಮ್ಮನ್ನು ಕಡೆಗಣಿಸಿದ್ರು, ಎಲ್ಲೋ ಒಂದು ಕಡೆ ತೋರಿಕೆಗೋಸ್ಕರ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಮಾತಾಡೋದು. ಸರ್ ಏನು ಹೇಳ್ತೀರಾ ಅಂತ? ಅಲ್ಲಿ ಇವಾಗ ಜನ ಬರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಕರೆದಿಲ್ವೋ ಅಥವಾ ಕರೆದಿದ್ದೀರೋ ಅಂತ ಬರಲಿಲ್ವೋ, ಸಿ ಏನೇ ಇದ್ರೂ ಪೀಪಲ್ ಹ್ಯಾವ್ ಅವ್ರ ಚಾಯ್ಸು. ಅವ್ರಿಗೆ ನಿಜವಾಗ್ಲೂ ಇಷ್ಟ ಆದರೆ ಒಂದು ಫಿಲ್ಮ್ ಫೆಸ್ಟಿವಲ್ ಚೆನ್ನಾಗಿರೋದು, ಅವ್ರು ಕೊಡಬೇಕಾಗಿರೋ ಗೌರವ ಕೊಟ್ಟು ಅವ್ರಿಗೂ ಇಷ್ಟ ಆಗಿ ಬಂದರೆ ಅದು ಭಾಳ ಸಂತೋಷ. ಇಲ್ಲಿ ಯಾರು ಬಲವಂತ ಮಾಡೋಕ್ಕಾಗಲ್ಲ. ಫಿಲ್ಮ್ ಫೆಸ್ಟಿವಲ್ ಅನ್ನೋದು ಇರೋದು ಬರೀ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಭಾಳ ಜನ ಯುವಕರು ಫಿಲ್ಮ್ ಫೆಸ್ಟಿವಲ್ ಇಂಟ್ರೆಸ್ಟ್ ಮಾಡ್ತಾರೆ, ಭಾಳ ಜನ ಸಿನಿಮಾ ರಂಗದ ಇಲ್ಲದೆ ಇರೋರು, ಸಿನಿಮಾದ ಬಗ್ಗೆ ಆಸಕ್ತಿ ಇರೋರು ತೋರಿಸ್ತಾರೆ, ಭಾಳ ಜನ ಒಂಥರ ಫಿಲ್ಮ್ ಒಂಥರ ಫ್ಯಾನ್ಸು, ಅವ್ರಿಗೂ ಇಷ್ಟಪಡ್ತಾರೆ, ಭಾಳ ಜನ ಒಂದು ಕುತೂಹಲದಿಂದ ಹೋಗ್ತಾರೆ. ಇದೇನು ಸಿನಿಮಾ ರಂಗ ಇದಕ್ಕೂ ಡೈರೆಕ್ಟಾಗಿ ಕನೆಕ್ಷನ್ ಮಾಡಬೇಕು ಅಂತ ಏನಿಲ್ಲ. ಸರ್ಕಾರ ಮಾಡ್ತಿರೋದು ಅದು ಎಷ್ಟೋ ಜನ ಸಿನಿಮಾ ರಂಗದವ್ರಿಗೂ ಒಳ್ಳೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಕಿಶೋರ್ ಅಂತವರು ಅವರು ಕೂಡ ಸಿನಿಮಾ ರಂಗಕ್ಕೆ ಭಾಳ ಕೊಡುಗೆ ಇದೆ, ಅದು ಒಳ್ಳೆ ಬೆಳವಣಿಗೆ. ಬಟ್ ಯಾರು ಬರ್ತಾರೋ ಅವ್ರು ಬರಲಿ. ನೀವು ಒಂದು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಕರೆಯೋದು ಅದು ನಿಮ್ಮ ಜವಾಬ್ದಾರಿ. ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿತ್ತು. ಇವಾಗ ಅದೇ ಒಂದು ನಮ್ಮ ಮದುವೆ ವಿಚಾರದಲ್ಲಿ ಹೋದಾಗ ಪ್ರೀತಿಯಿಂದ ಕರಿತೀವಿ, ಅವ್ರು ಬರ್ತಾರೆ ಅಂದರೆ ಅವ್ರು ಬಿಟ್ಟಿದ್ದು, ಬರಲ್ಲ ಅಂದರೆ ಅವ್ರಿಗೆ ಬಿಟ್ಟಿತ್ತು. ಸೊ ಆ ರೀತಿ ಫಿಲ್ಮ್ ಫೆಸ್ಟಿವಲ್ ಸರ್ಕಾರ ಆ ರೀತಿ ನೋಡಬೇಕು ಹೊರತು ಈ ಥರ ಒಂದು ಹೆದರ್ಸೋದೋ, ಈ ಥರದ್ದು ಒಂದು ನಟ್ಟು ಬೋಲ್ಟು ಟೈಟ್ ಅನ್ನೋದು ಇಟ್ಸ್ ಅ ಮಿಸ್ಯೂಸ್ ಆಫ್ ಪವರ್ ಅಂತ ನನಗನ್ಸುತ್ತೆ. ಎಸ್. ಇನ್ನು ಬಜೆಟ್ ವಿಚಾರಕ್ಕೆ ಬಂದರೆ BJP ಅವರು ಇವಾಗಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಂದರೆ ಏನೋ ಮುಸ್ಲಿಂ ಬಜೆಟ್ ಇದು, ಹಲಾಲ್ ಬಜೆಟ್ ಅನ್ನುವಂಥದ್ದನ್ನು ಆರೋಪವನ್ನು ಮಾಡ್ತಿರುವಂಥದ್ದು. ನಿಮಗೇನು ಅನ್ಸುತ್ತೆ ಸರ್ ಈ ಬಾರಿಯ ಬಜೆಟು ಅಂತ? ನನಗೆ ಒಂದು ಅಲ್ಪಸಂಖ್ಯಾತರ ಗುಂಪನ್ನು ಟಾರ್ಗೆಟ್ ಮಾಡಿ ಈ ಬಜೆಟನ್ನೇ ಅವ್ರ ಬಗ್ಗೆ ಆ ರೀತಿ ಮಾತಾಡೋದು, ಇದು ಶೋಸ್ ಒಂದು ಸಣ್ಣತನದ ಮನಸ್ಥಿತಿ, ಎಲ್ಲೋ ಒಂದು ಕಡೆ ಕೋಮುವಾದದ ಮನಸ್ಥಿತಿ ನಮಗೆ ಎದ್ದು ಕಾಣುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದ ಬಜೆಟ್ಗಿಂತ ಈ ಬಜೆಟ್ನಲ್ಲಿ 2% ಅಂತೂ ಎಜುಕೇಷನ್ಗೆ ಕಡಿಮೆ ಮಾಡಿದ್ದಾರೆ. 12% ಹೋದ ವರ್ಷ ಇತ್ತು, ಅದು ಕಡಿಮೆನೇ. ಈ ವರ್ಷ 10% ಆಗಿದೆ. ಎಜುಕೇಷನ್ ಹೆಲ್ತ್ಗೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಬೇಕು. ಮತ್ತು ಒಂದು ಅಲ್ಪಸಂಖ್ಯಾತ ಧರ್ಮಗುರುಗಳಿಗೆ ಅವ್ರಿಗೂ ಹೆಚ್ಚಳ ಮಾಡಿದ್ದಾರೆ, ಅವರಿಗೆ ದುಡ್ಡೆಲ್ಲ ಹೆಚ್ಚಳ ಮಾಡಿದ್ದಾರೆ. 150 ಕೋಟಿ ವಾಫ್ ಬೋರ್ಡ್ ಕೊಟ್ಟಿದ್ದಾರೆ. ಅದೆಲ್ಲ ನನ್ನ ಪ್ರಕಾರ ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಮ್ ಅಲ್ಲ. ಅದೆಲ್ಲ ನಮಗೆ ನೀವು ಮಾಡಿರ್ಬೋದು, ಬಟ್ ಅದು ಸೂಡೋ ಸೆಕ್ಯುಲರಿಸಮ್. ನನ್ನ ಪ್ರಕಾರ ಸೆಕ್ಯುಲರಿಸಮ್ ಅಂದರೆ ನನ್ನ ವ್ಯಾಖ್ಯಾನ, ಅದು ಡಿಕ್ಷನರಿ ವ್ಯಾಖ್ಯಾನ, ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ. ಸೊ ಯಾವ ಮುಖ್ಯಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾದ ಧರ್ಮ ಅಥವಾ ಧರ್ಮೇತರವಾದ ಬದುಕು ನಿಮ್ಮ ಹಕ್ಕಿದೆ. ಸರ್ಕಾರದ ತೆರಿಗೆ ಹಣ ಯಾವ ಧರ್ಮಕ್ಕೂ ಹೋಗದೆ ಅದು ಜನರ ಏಳಿಗೆ, ಒಂದು ಸಮಾಜ ನಿರ್ಮಾಣಕ್ಕೆ ಅದು ಬಳಕೆ ಆಗಬೇಕು. ಸೊ ಐ ಡೆಫಿನೆಟ್ಲಿ ಬಿಲೀವ್ ಇದರಲ್ಲಿ ಒಂದು ಸ್ವಲ್ಪ ಕೆಲವೊಂದು, ಫಾರ್ ಎಕ್ಸಾಂಪಲ್, ಅದು ಅಲ್ಪಸಂಖ್ಯಾತ ಧರ್ಮದ ಗುರುಗಳಿಗೆ ಅದು ಕೊಡೋದಾಗಿರ್ಬೋದು. ಮತ್ತು ಅದ್ರ ಜೊತೆ ಈ ಒಂದು ಕುಂಭಮೇಳ ವಿಚಾರದಲ್ಲಿ ನೀವು ಹೋಗ್ತೀರ ಹೋಗಿ 6 ಕೋಟಿ ರೂಪಾಯಿ ಅದನ್ನು ಜನರ ತೆರಿಗೆ ಹಣನ ಕುಂಭಮೇಳಕ್ಕೆ ಬಳಸೋದು ಟಿ ನರಸೀಪುರದಲ್ಲಿ, ಅದು ಐ ಡೋಂಟ್ ಥಿಂಕ್ ಅದು ಸೆಕ್ಯುಲರಿಸಮ್ ಅಂತ ನಾನು ವ್ಯಾಖ್ಯಾನಿಸಲ್ಲ. ಸೊ ಹಾಗಿದ್ದಾಗ ಬಜೆಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕಾಗಿತ್ತು. ಶಿಕ್ಷಣ, ಆರೋಗ್ಯಕ್ಕೆ ಒತ್ತು ಕೊಡಬೇಕು, ರೈತರ ಜೀವನ, ಸಾರಿಗೆ ನೌಕರ, ನಮ್ಮ ಬೇರೆ ಕಾರ್ಮಿಕ ವರ್ಗಕ್ಕೆ ಒತ್ತು ಕೊಡಬೇಕು, ಧರ್ಮಗಳಿಗೆ ಒತ್ತು ಕೊಡೋದು ಕಡಿಮೆ ಆಗಬೇಕು. ಬಟ್ ಅದಕ್ಕೆ ಆ ಕಾರಣಕ್ಕೆ ನೀವು ಒಂದು ಧರ್ಮನ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿ ಹಲಾಲು ಮತ್ತು ಈ ರೀತಿಯ ಮುಸ್ಲಿಂ ಬಜೆಟ್ ಅಂತ ಕರೆಯೋದು ನಿಮ್ಮ ಒಂದು ಸಂಕುಚಿತ ಮನಸ್ಥಿತಿ, ನಿಮ್ಮ ಒಂದು ತಾರತಮ್ಯದ ಮನಸ್ಥಿತಿ ಅನ್ನೋದು ಅದು ಕೂಡ ನನಗೆ ಎದ್ದು ಕಾಣುತ್ತೆ. ಸರ್, ಈಗಾಗಲೇ ಮೊನ್ನೆ ಕಳೆದ 1-2 ದಿನದ ಹಿಂದೆ ಕರ್ನಾಟಕ ಬಂದ್ ಕೂಡ ಮಾಡಿದರು. ವಾಟಾಳ್ ನಾಗರಾಜ್ ಅವರು ಸೇರಿದಂತೆ ಸಾರಾ ಗೋವಿಂದ್ ಅವರು, ಹಾಗೆ ರೂಪೇಶ್ ರಾಜಣ್ಣವರು ಕೂಡ ಎಲ್ಲ ಕೂಡ ಮಾಡಿದರು. ಗಡಿ ಭಾಗದಲ್ಲಿ MES ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಿದೆ. ಎಲ್ಲ ಒಂದು ಕಡೆ ಕರ್ನಾಟಕ ಬಂದಿಗೆ ಚಲನಚಿತ್ರ ಏನೋ ಯಾರು ಕೂಡ ಬರಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಬೇಸರವನ್ನು ವ್ಯಕ್ತಪಡಿಸಿದ್ರು ವಾಟಾಳ್ ನಾಗರಾಜ್ ಅವರು. ಏನು ಹೇಳಿ ಬಯಸ್ತೀರಾ ಅಂತ? ಸಮಾಜದಲ್ಲಿ ಸಿನಿಮಾ ರಂಗ ನನ್ನ ಪ್ರಕಾರ ಪಡೆದಿರೋ ಜಾಸ್ತಿ, ಸಮಾಜಕ್ಕೆ ಕೊಟ್ಟಿರೋದು ಕಡಿಮೆ. ಇವಾಗ ಸಿನಿಮಾ ರಂಗ ಅದೇನೇ ಇದ್ರೂ ಅದು ಒಂದು ವ್ಯಾಪಾರದ ರಂಗ. ಅದು ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ಮಾಡಿಲ್ಲ, ಜನ ನೋಡಿಲ್ಲ ಅಂದರೆ ಲಾಸ್ ಆಗುತ್ತೆ. ಬಟ್ ಇಟ್ಸ್ ಅ ಇಂಡಸ್ಟ್ರಿ, ಇಟ್ಸ್ ಅ ಬಿಸ್ನೆಸ್. ಸಿನಿಮಾ ರಂಗದಿಂದ ಸಮಾಜಕ್ಕೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ಬೋದು, ಬಟ್ ಬಲವಂತ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಅವ್ರು ಮಾಡಿಲ್ಲ ಅನ್ನೋದು ಇಷ್ಟು ವರ್ಷವೂ ಕೂಡ ನನ್ನ ಪ್ರಕಾರ ಸಾಕಷ್ಟು ಮಾಡಿಲ್ಲ ಸಿನಿಮಾ ರಂಗ ಸಮಾಜಕ್ಕೆ. ಬಟ್ ನಿಮ್ಮ ಹೋರಾಟಕ್ಕೆ ಮಾಡಬೇಕು ಅಂತ ಏನಿಲ್ಲ, ಬೇರೆ ರೀತಿಯಲ್ಲಿ ಮಾಡಲಿ, ನಿಮ್ಮ ರೀತಿ ಸೇವೆ ಮಾಡಲಿ, ಅಥವಾ ಕನ್ನಡಕ್ಕೆ ಅವ್ರದ್ದೇ ರೀತಿ ಮಾಡಲಿ, ಅವರೇ ಒಂದು ರೀತಿ ಪರ್ಸ್ನಲಾಗಿ ಮಾಡಲಿ ಅಂತ ನಾವು ಹೇಳ್ತೀವಿ. ಬಟ್ ತೂಕವಾದ ಬೇಡಿಕೆ ಇದ್ದರೆ,
ತೂಕವಾದ ಒಂದು ಹೋರಾಟದ ವಿಚಾರ ಇದ್ದರೆ ಜನ ಸೇರ್ತಾರೆ. 2018 ಸಿನಿಮಾ ರಂಗನೂ ಮಹದಾಯಿ ಹೋರಾಟ ಎತ್ಕೊಂಡಿದ್ರು. ನಾನು ಕೂಡ ಅದಕ್ಕೆ ಪಾಲ್ಗೊಂಡಿದ್ದೆ. ಇವಾಗಲೂ ಕೂಡ ನಾನು ನರಗುಂದಕ್ಕೆ ಹೋಗಿ ಅಲ್ಲೂ ಕೂಡ ಮಹದಾಯಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೀನಿ. ನಮಗೆ ಸಿನಿಮಾ ರಂಗ ಸೇರೋದನ್ನು ಕೂಡ ಕೊನೆಯವರೆಗೂ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಭಾಳ ಮುಖ್ಯ. ನೀವು ಒಂದು ಸಲ ಬಂದುಬಿಟ್ಟು ಹುಬ್ಳಿಗೆ ಬಂದುಬಿಟ್ಟು ಕೈ ಆಡಿಸ್ಬಿಟ್ಟು ಆಮೇಲೆ ಹೊರಟೋಗ್ಬಿಡೋದು ಅಂತ ಮಾಡೋದಲ್ಲ. ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಅದು ಒಂದು ಯಾರ್ಯಾರು ಸಿನಿಮಾ ರಂಗದಲ್ಲಿ ಇದ್ದಾರೋ ಅವರು ಅದನ್ನು ಒಂದು ಗಟ್ಟಿಯಾಗಿ ಸೈದ್ಧಾಂತಿಕವಾಗಿ ಮಾಡಲಿ ಅಂತ ನಾವು ಹಾರೈಸ್ತೀವಿ, ನಾವೇ ಒಂದು ಆಶಿಸ್ತೀವಿ. ಬಟ್ ನಮಗೆ ಅವ್ರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನೂ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಸಾಕಷ್ಟು ಮಾಡಿಲ್ಲ. ಬಟ್ ಈ ಒಂದು ಹೋರಾಟಗಾರರು ಈ ಒಂದು ಬಂದ್ ಕರೆಯೋದಕ್ಕೆ ಎಷ್ಟು ಮಟ್ಟಿಗೆ ಅವರ ಬೇಡಿಕೆಯಲ್ಲಿ ತೂಕ ಇದೆ ಪ್ರಶ್ನೆ ಬರುತ್ತೆ. ಇದೆಲ್ಲೋ ಒಂದು ಕಡೆ MES ಒಂದು ವ್ಯಕ್ತಿಯ ವಿಚಾರಗಳು ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಬಂದು ಕರೆಯೋದು ಇಟ್ ಸೀಮ್ಸ್ ಟು ಮೀ ಒಂದು ಉತ್ಪ್ರೇಕ್ಷತೆ, ಒಂದು ಬೇಡಿಕೆಯಲ್ಲಿ ತೂಕ ಇಲ್ದಿರೋಂಗೆ ಕಾಣುತ್ತೆ. ಅವರ ಒಂದು ವೈಯಕ್ತಿಕ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಇದು ಒಂದು ಪರ್ಸ್ನಲ್ ಫೈಟ್ ಆಗಿದೆ ಹೊರತು ಓವರಾಲ್ ವಿಚಾರಕ್ಕೆ ಒಂದು ಗಟ್ಟಿಯಾದ ಧ್ವನಿ ಅಂತ ನನಗೆ ಕಾಣ್ತಾ ಇಲ್ಲ. ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ ನಮಗೆ 2 ಲ್ಯಾಂಗ್ವೇಜ್ ಫಾರ್ಮ್ಯುಲಾ ಅನ್ನೋದು ಭಾಳ ಜನ ಫೈಟ್ ಮಾಡ್ತಾ ಇದ್ದಾರೆ. ಈ 3 ಲ್ಯಾಂಗ್ವೇಜ್ ಫಾರ್ಮ್ಯುಲಾ ಎಕ್ಸಾಮ್ಗಳು ಹಿಂದಿನ ತೆಗೆದುಹಾಕೋದು ಭಾಳ ಒಳ್ಳೆ ಹೋರಾಟ ಅದು. ಮತ್ತು ನಮಗೆ ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕಾಗಿರೋದು ಭಾಳ ಅಗತ್ಯ ಇದೆ. ಈ ಥರ ಹೋರಾಟಗಳು ಮಾಡಬೇಕು. ಖಾಸಗಿ ವಲಯದಲ್ಲಿ ಸರೋಜಿನಿ ಮಹಿಷಿ ರಿಪೋರ್ಟ್ ತಕ್ಕಂತೆ ಒಂದು ಭೌಗೋಳಿಕ ಜಾತಿ ಲಿಂಗದ ಆದ್ಯತೆ ಕೊಡಬೇಕು. ಇವೆಲ್ಲ ಒಂದು ಸರ್ಕಾರಿ ಶಾಲೆಗಳ ಏಳಿಗೆ ಭಾಳ ಮುಖ್ಯ. ಒಂದು ಈ ಓವರಾಲ್ ಸ್ಟ್ರಕ್ಚರಲ್ ರಚನಾತ್ಮಕವಾದ ಒಂದು ಹೋರಾಟಗಳು ನಮಗೆ ಬೇಕು ಹೊರತು ನಮಗೆ ಇಂಡಿವಿಜುವಲ್ ಒಂದು ಇನ್ಸಿಡೆಂಟ್ ಆಯಿತು ಅನ್ನೋ ಕಾರಣಕ್ಕೆ ಅದನ್ನೇ ದೊಡ್ಡದಾಗಿ ಬಿಂಬಿಸೋದು ಅಂದರೆ ನೀವು ಬಹುಶಃ ಸಮಾಜದಲ್ಲಿರೋ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಈ ಸೋಕಾಲ್ಡ್ ಹೋರಾಟಗಾರರಿಗೆ ಅಷ್ಟೊಂದು ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನನ್ನ ಭಾವನೆ. ಸರ್, ಇನ್ನು ಕೊನೆಯದಾಗಿ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ವಿಚಾರ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ನಟಿ ರಣ್ಯರಾವ್ ಅವರು ಬಂಧನ ಆಗಿರುವಂಥದ್ದು, ಅರೆಸ್ಟ್ ಆಗಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ಏನೋ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡ್ತಿರೋ ಅನ್ನೋವಂಥದ್ದು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ. ನಾನೇನೋ ಕೇಳ್ತಾ ಇದ್ದೆ, ಮಹಾರಾಷ್ಟ್ರದ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ, ಇಲ್ಲಿ ಕರ್ನಾಟಕ ಒಂದು 3rd ಸ್ಥಾನದಲ್ಲಿದೆ ಅಂತ ಕೇಳ್ತಾ ಇದ್ದೆ. ನಮಗೆ ಇದು ಒಂದು ಎಷ್ಟೋ ಸಲ ಈ ಥರದ್ದು ಕೆಲಸ ನಡೆದಾಗ, ಈ ಥರದ್ದು ಮಾಡಿದಾಗ ಅದು ಯಾಕೆ ಮಾಡ್ತಾರೆ, ಬರೀ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ಥ್ರಿಲ್ಗೋಸ್ಕರ ಮಾಡಿದ್ರು ಮಾಡ್ಬೋದು. ಅದು ಒಂದು ಯೂತ್ಫುಲ್ ಥ್ರಿಲ್ಲು. ಈ ಥರದ್ದು ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮಾಜದ ಒಳ್ಳೆ ಕೆಲಸ ಮಾಡಿಬಿಟ್ಟು ನಾವು ಥ್ರಿಲ್ ಪಡೆಯೋಣ. ಅದಾದಷ್ಟು ನಮಗೆ ಕಾನೂನು ಉಲ್ಲಂಘನೆ ಮಾಡದೆ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ಒಂದು ಜೋಸ್ ಪಡೆಯೋಣ. ಸೊ ಅದು ಇಟ್ಸ್ ಇಂಡಿವಿಜುವಲ್ ಇನ್ಸಿಡೆಂಟ್. ಆ್ಯಂಡ್ ಇದು ಕೂಡ ಮೀಡಿಯಾದಲ್ಲಿ ಭಾಳ ಒಂದು ಸೆನ್ಸೇಷನಲೈಸ್ ಆಗುತ್ತೆ. ಯಾಕಂದರೆ ಇವರು ಸೆಲೆಬ್ರಿಟಿ ಆಗಿದ್ದರು, ಇವರು ಒಂದು ರೀತಿ ಅವ್ರ ತಂದೆನೂ ಪೊಲೀಸ್ ಆಫೀಸರ್ ಅಂತ ಕೇಳಿದ್ದೀನಿ. ಆಮೇಲೆ ಆ್ಯಸ್ ಅ ವುಮೆನ್ ಹೂಸ್ ಟೇಕಿಂಗ್ ಇದೊಂಥರ ಸಿನಿಮಾ ರಂಗದಲ್ಲಿ ನಾವು ಐಎನ್ ಸಿನಿಮಾದಲ್ಲಿ ಈ ಥರದ ಐಎನ್ ಸಿನಿಮಾದಲ್ಲಿ ಈ ಥರ ಎಷ್ಟೋ ನಡೆದಿರೋದು ನಾವು ನೋಡಿದ್ದೀನಿ, ಈ ಥರ ಸ್ಮಗ್ಲಿಂಗ್. ಸೊ ಇಟ್ ಕ್ಯಾಪ್ಚರ್ಸ್ ದ ಇಮ್ಯಾಜಿನೇಷನ್, ಕ್ಯಾಪ್ಚರ್ಸ್ ದ ಮೀಡಿಯಾ ಅಟೆನ್ಷನ್. ಬಟ್ ಇದೇನೇ ಇದ್ರೂ ಆದಷ್ಟು ಕರೆಕ್ಟ್ ಪ್ರಯಾರಿಟೀಸ್ನಲ್ಲಿ ನಾವು ಕಾನೂನು ಉಲ್ಲಂಘನೆ ಮಾಡದೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕು ಹೊರತು ಈ ಥರ ಸ್ಮಗ್ಲಿಂಗನ್ನು ನಾವು ಯಾವುದೇ ಕಾರಣಕ್ಕೂ ವಿ ಕ್ಯಾನಾಟ್ ಅಕ್ಸೆಪ್ಟ್ ಇಟ್, ವಿ ಕ್ಯಾನಾಟ್ ಜಸ್ಟಿಫೈ ಇಟ್. ಆ್ಯಂಡ್ ಪನಿಷ್ಮೆಂಟ್ ಯಾರಿಗಾಗಬೇಕು ಅದು ಮುಂದುವರಿಸ್ಬೇಕು ಅಷ್ಟೇ. ಕೊನೆಯದಾಗಿ ಇನ್ನು ನಿಮ್ಮ ಆಲೋಚನೆಗಳು, ಮುಂದಿನ ನಡೆ, ನೆಕ್ಸ್ಟ್ ಏನು ಪ್ರಾಜೆಕ್ಟ್ಗಳು, ಏನು ಯೋಚನೆಗಳನ್ನು ಮಾಡಿದ್ದೀರಾ? ಸಂಘಟನೆಗಳು ಆಗಿರ್ಬೋದು ಅಥವಾ ಒಂದು ಪ್ರಗತಿಪರ ಚಿಂತನೆ ಆಗಿರ್ಬೋದು, ಇದ್ರ ಬಗ್ಗೆ ನೆಕ್ಸ್ಟ್ ಏನು ಮುಂದಿನ ನಡೆ ಚೇತನ್ ಅವ್ರದ್ದು? ನಾನು ಇವಾಗಲೇ ಒಂದು 70-75 ಮತಕ್ಷೇತ್ರಗಳಲ್ಲಿ ಏನು ಎಲ್ಲ ಹೋರಾಟಗಾರರು, ರೈತ ಪರ, ಕಾರ್ಮಿಕ ಪರ, ದಲಿತ ಬಹುಜನ, ಮಹಿಳಾ ಪರ, ಪ್ರಾದೇಶಿಕತೆ, ಭಾಷೆ ಪರ, ಪರಿಸರದ ಬಗ್ಗೆ ಮತ್ತು ಭ್ರಷ್ಟಾಚಾರ ವಿರುದ್ಧ ಯಾರು ವೈಜ್ಞಾನಿಕವಾಗಿ ಅವ್ರದ್ದೇ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ, ಯಾರು ಒಂದು ಉತ್ತಮ ಸಮಾಜ, ಒಂದು ಸಂವಿಧಾನದ ಸಮಾಜ, ಒಂದು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ನಾವು ಜೊತೆಗೆ ಸೇರಿ ಒಂದು ಒಟ್ಟುಗೂಡಿಸುವಿಕೆಯ ಮುಖಾಂತರ ನಾವು ಹೆಂಗೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ಬೋದು, ಮುಂದಿನ ಭವಿಷ್ಯದ ಕರ್ನಾಟಕ ಈ ಸಮಾಜದ ಪರವಾಗಿ ಹೋಗಬೇಕು. ಯಾಕಂದರೆ ಭಾಳ ಜನ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಜೈವಿಂದ ತೆಗಿತೀನಿ ಅಂತ ತೋರಿಸ್ಕೊತಾರೆ, ಸಂವಿಧಾನ ಕಂಠಪಾಠ ಮಾಡ್ತಾರೆ, ಸಂವಿಧಾನ ಜಾಥಾ ಮಾಡ್ತಾರೆ. ಈ ಪಕ್ಷಗಳು ಮತ್ತು 3000 ಪಕ್ಷಗಳು ರಿಜಿಸ್ಟರ್ ಆಗಿರೋದು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಇರ್ಬೋದು. ಇವರು ಯಾರೂ ಸಂವಿಧಾನ ಎತ್ತಿಡಿತಾ ಇಲ್ಲ. ಸಂವಿಧಾನ ಎತ್ತಿಡಿತಿರೋದು ಯಾರಾದರೂ ಇದ್ದರೆ ಅದು ನಿಮ್ಮಂಥ ಜನಪರವಾಗಿರುವ ಸಮಾಜವಾದಿಗಳು ಮಾತ್ರ. ಸೊ ನಾವೆಲ್ಲ ಸಮಾಜಕ್ಕೋಸ್ಕರ ಕೆಲಸ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲೂ ಅದು ಹೆಚ್ಚಾಗಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಕರ್ನಾಟಕ ಟಿವಿನೂ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಒಳ್ಳೆ ಕೆಲಸಗಳು ಸತ್ಯದ ಮುಖಾಂತರ ಜರ್ನಲಿಸಮ್ನ ಮುಂದುವರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.